ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಶ್ರುತಿಯಸ್ತು ಭಗವತ್ಕಾರ್ಯಸಾಧಕಃ. ಹರೇ ಶ್ರೀನಿವಾಸ. ಪವನ ವಿಜಯತೆ ಬ್ರಹ್ಮ ಜಿಜ್ಞಾಸ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ 4ನೆಯ ಸಂಚಿಕೆ. ಈ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಪ್ರಶ್ನೆಗಳನ್ನು ತಗೊಂಡು ಚರ್ಚೆ ಮಾಡ್ತೇವೆ. ಮತ್ತೆ ಇದು ಪ್ರಶ್ನೋತ್ತರ ರೂಪದಲ್ಲಿ ಇರುತ್ತೆ. ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಗಳನ್ನು ನೋಡಿ ನಿಮಗೂ ಈ ನಾವು ಚರ್ಚೆ ಮಾಡುವ ವಿಷಯಗಳ ಬಗ್ಗೆ ಆಸಕ್ತಿ ಮೂಡಿದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ನಮ್ಮ ಚಾನೆಲ್ ಬಗ್ಗೆ ತಿಳಿಸಿ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಉಡುಪಿ ಕೃಷ್ಣನ ಪೂಜಾ ವೈಭವದ ಬಗ್ಗೆ ತಿಳಿಸ್ಕೊಟ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ 14 ತರಹದ ಪೂಜೆಗಳು, ಅದರ ವಿವರಗಳನ್ನು ತಿಳಿಸ್ಕೊಟ್ರಿ. ಮತ್ತೆ ಹೇಗೆ ಯತಿಗಳು ಅಷ್ಟು ಅನುಸಂಧಾನ ಪೂರ್ವಕವಾಗಿ ಪೂಜೆ ಮಾಡಿದಾಗ ಸನ್ನಿಧಾನ ಹೇಗೆ ಹೆಚ್ಚಾಗಿರುತ್ತೆ, ಮತ್ತೆ ವಾದಿರಾಜರ ನಮಗೆ ಕರುಣಿಸಿರುವ ದೇವರ ನಾಮದ ಬಗ್ಗೆ ತಿಳಿಸ್ಕೊಟ್ರಿ. ಇದು ಎಲ್ಲ 14 ಪೂಜೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟು ನಮ್ಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮಾನಸಿಕ ಹಾಗೂ ದೈಹಿಕ ವ್ಯಾಧಿಗಳನ್ನು ದೂರ ಮಾಡಿಕೊಳ್ಳೋ ಅಂತ ದೇವರ ನಾಮ. ತುಂಬಾ ಒಳ್ಳೆ ವಿಷಯಗಳನ್ನು ತಿಳಿಸ್ಕೊಟ್ರಿ ಗುರುಗಳೇ. ಈಗ ಮಧ್ವರಿಗೆಲ್ಲ ದೊಡ್ಡ ಪರ್ವಕಾಲ, ಮಧ್ವನವಮಿ ಪರ್ವಕಾಲ ನಡೀತಾ ಇದೆ. ಮಧ್ವಾಚಾರ್ಯರ ಮಹಿಮೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ನಮಃ ಹರಿ ಓಂ. ವೇದವ್ಯಾಸ ಗುಣವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತಿಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಂ. ಮಧ್ವರಾಯರ್ದು ಜೀವೋತ್ತಮರು, ಭಾವಿ ಬ್ರಹ್ಮರು ಅಂತ ವೇದದಲ್ಲಿ ಮಧ್ವಾಕ್ಯಂ ಮಂತ್ರಸಿದ್ಧಂ ಅಂತ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಈಗ ಲೋಕದಲ್ಲಿ ಎಷ್ಟೋ ಜನ ಗುರುಗಳು ಸಿಗ್ತಾರೆ, ಆದರೆ ಸರ್ವಜ್ಞ ಶಿಖಾಮಣಿಗಳೇ ನಮಗೆ ಗುರುಗಳಾಗಿ ಸಿಕ್ಕಿರೋದು ನಮ್ಮ ಕೋಟ್ಯಾಂತರ ಜನ್ಮದ ಸುಕೃತ ಸಂಗ್ರಹ ಅಂತಲೇ ಹೇಳಬೇಕು. ನಮ್ಮದು ಸಾವಿರಾರು ಜನ್ಮದ್ದು. ಭಗವದ್ಗೀತೆಯಲ್ಲಿ ಬಹುನಾಂ ಜನ್ಮನಾಂ ಅಂತೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅಂಥ ಒಂದು ನಮಗೆ ಜ್ಞಾನ ಪರಿಪಕ್ವ ಆಗೋ ಒಂದು ಸುವರ್ಣ ಅವಕಾಶ. ಇಂಥ ಒಂದು ಮಾಧ್ವ ಜನ್ಮದಲ್ಲಿ ನಾವೆಲ್ಲ ಹುಟ್ಟಿರೋದು ನಮ್ಮದು ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ಬೇಕು. ಅಂಥ ಒಳ್ಳೆ ಗುರುಗಳು, ಇಂಥ ಮರುತನ ಮತ ಪೊಂದುವುದೇ ಕೇಳಲು ಮರ್ಕಟ ಅಂತ ಹೇಳ್ತಾರಲ್ಲ ದಾಸರಾಯರು. ವಿಪ್ರತ್ವವೇ ಶ್ರೇಷ್ಠ. ಬ್ರಾಹ್ಮಣ ಜನ್ಮ ಬರೋದೇ ತುಂಬ ಕಷ್ಟ, ಅದರಲ್ಲೂ ಮಧ್ವ ಜನ್ಮದಲ್ಲಿ ಬಂದು ಅಂತಹ ಮಧ್ವಾಚಾರ್ಯರು ಅವರು ಗುರುಗಳ ಹತ್ರ ಪ್ರಯಾಣ ಮಾಡಿ ಇವತ್ತಿಗೂ ದೃಶ್ಯ ರೂಪದಿಂದ ಅಲ್ಲಿ ಊರ್ಧ್ವ ಬದ್ರಿಯಲ್ಲಿದ್ದಾರೆ, ವೇದವ್ಯಾಸರು ಸೇವೆ ಮಾಡ್ತಾ. ಅದೃಶ್ಯ ರೂಪದಲ್ಲಿ ಇವತ್ತು ರಜತ ಪೀಠಪುರ ಉಡುಪಿಯಲ್ಲೇ ಇದ್ದಾರೆ. ಅವ್ರ ಗುಣ ಅಂತ ಹೇಳಬೇಕಾದ್ರೆ ನಾವು ಗುರುಗುಣ ಸ್ತವನ ಅಂತ ವಾದೀಂದ್ರ ತೀರ್ಥರು ರಾಯರಿಗೆ ಮಾಡಿದಾರಲ್ಲ, ಹಂಗೆ ನಾರಾಯಣ ಪಂಡಿತಾಚಾರ್ಯ ಅವ್ರ ಬಗ್ಗೆ ಹೇಳ್ತಾರೆ. ರುಜುಗಳು ಅಂದರೆ ಅವ್ರ ಬಗ್ಗೆ ರುದ್ರಾದಿ ದೇವತೆಗಳು ಕೊಂಡಾಡಕ್ಕಲ್ಲ ಅಂಥ ಗುಣಗಳಿರುತ್ತೆ ಅವರಲ್ಲಿ. ಒಂಚೂರು ಕಲ್ಯಾದಿ ದೈತ್ಯರ ಅಸುರಾವೇಶ ಇಲ್ಲದೇ ಇರೋವಂಥ ಸ್ಫುಟವಾದ ಜ್ಞಾನ. ಪ್ರಳಯ ಕಾಲದಲ್ಲೂ ಅವ್ರ ಜ್ಞಾನಕ್ಕೆ ತಿರೋಧಾನ ಇಲ್ಲ. ಯೇ ಗುಣನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷು ಸ್ಮನಿದರ್ಶಯಂತಿ ಅಂತ. ಇವತ್ತು ಎಲ್ಲೆಲ್ಲಿ ನಾವು ಏನೇನು ಒಂದು ಆಶ್ಚರ್ಯ ಒಳ್ಳೆ ಗುಣಗಳು ಅಂತ ನೋಡ್ತೀವೋ ಅದಕ್ಕೆ ಅಂಥ ಸದ್ಗುಣಗಳು ಅದಕ್ಕೆ ಕೋಟಿ ಪಟ್ಟು ಅನಂತ ಪಟ್ಟು ಹೆಚ್ಚು ನಾವು ಮಧ್ವಾಚಾರ್ಯರಲ್ಲಿ ನೋಡ್ಬೋದು. ಇದು ಒಂದು ಫಸ್ಟ್ ನಾವು ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊಳ್ಳೇಬೇಕಾದ್ದು. ನಮ್ಗೆ ಎಲ್ಲಾದರೂ ನೋಡಿದಾಗ ಒಳ್ಳೆ ಗುಣಗಳು ಸಂತೋಷ ಆದರೆ ತಕ್ಷಣ ನಾವು ಮಧ್ವಾಚಾರ್ಯರನ್ನು ಸ್ಮರಣೆ ಮಾಡಬೇಕು. ಅಂದರೆ ಅಲ್ಲಿಂದಾನೇ ಇವ್ರಿಗೆ ಬಂದಿರುತ್ತೆ ಅಂತ. ಅವರು ಎಲ್ಲ ಸರ್ವಜೀವರಿಗೂ ಅವರು ಬಿಂಬೇಶ ಭಗವಂತ ಆದರೆ ಬಿಂಬ. ಹಾಗೆ ನಾವು ಇವತ್ತು ಎಷ್ಟೋ ಗುರುಗಳನ್ನೆಲ್ಲ ನೋಡ್ತೀವಿ ಲೋಕದಲ್ಲಿ. ಅವ್ರಿಗೆ ಮತ್ತು ಮಧ್ವಾಚಾರ್ಯರಿಗೆ ನಾವು ಹುಡುಕ್ತಾ ಹೋದರೆ 1000 ಅಲ್ಲ, 1,00,000 ಅಲ್ಲ, ಕೋಟಿ ವ್ಯತ್ಯಾಸಗಳಿರುತ್ತೆ. ಅಂದರೆ ಇವರು
ನಮಗೆ ಚಿಂತನೆ ಕ್ರಮ ಕೊಟ್ಟಿರೋದೇ ಬೇರೆ ಥರ. ಇವರು ಒಂದು ಜಗದ್ವಿಲಕ್ಷಣ ಗುರುಗಳು. ಮತ್ತು ವೇದದಲ್ಲೇ ಇವ್ರ ಬಗ್ಗೆ ಇವರೇ ಜಗದ್ಗುರುಗಳು ಅಂತಿದೆ. ಅದಕ್ಕೆ ಮಧ್ವಾಕ್ಯ ಮಂತ್ರ ಸಿದ್ಧಂ ಬಳಿತ ಸೂಕ್ತ ಇತ್ಯಾದಿ ಪ್ರದಿವೋ ಮಧ್ವಾದವೇ ಗುಹಾಸಂತಂ ಮಾತರಿಶ್ವ ದಶಪ್ರಮತಿಂ ಜನಯಂತ ಯೋಶಾನ. ನಾವು ಸಾಮಾನ್ಯವಾಗಿ ನೋಡೋದಾದರೆ ಇವಾಗ ಲೋಕದಲ್ಲಿ ಅಂದರೆ ಇನ್ ಜನರಲ್ ಯಾರನ್ನ ಒಬ್ಬರನ್ನ ಒಳ್ಳೆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟು ಅಥವಾ ಅದನ್ನು ತಿಳ್ಕೊಳ್ಳೋದು ಅದು ಯಾವ ರೀತಿ ನಾವು ನೋಡ್ತೀವಿ ನಿಮ್ಮನ್ನು ಕೇಳೋದಾದರೆ? ಇವಾಗ ಯಾರು ಯಾವ ಫೀಲ್ಡ್ ತಗೊಂಡ್ರು ಅದರಲ್ಲಿ ಯಾರು ತುಂಬಾ ಅಧ್ಯಯನ ಮಾಡಿರ್ತಾರೆ, ಅಂದ್ರೆ ಇವಾಗ ಅದು ಸೈಂಟಿಸ್ಟ್ ಆದ್ರೆ ಅವರು PhD ಮಾಡಿರ್ತಾರೆ, ಪ್ರೊಫೆಸರ್ ಆಗಿರ್ತಾರೆ, ಇಲ್ಲ ಅವ್ರದ್ದು ಬೇರೆ ಯಾವ್ದಾದ್ರು ಕ್ರಿಕೆಟರ್ ಆಗಿರ್ಬೋದು, ಅವ್ರು ಅದರಲ್ಲಿ ತುಂಬಾ ಪಳಗಿರ್ತಾರೆ, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡೋದು, ಅಂದ್ರೆ ಯಾವುದೇ ಸಿಚುವೇಶನ್ ಅಲ್ಲಿ ಟೀಮ್ ನ ಗೆಲ್ಸಕ್ಕೆ ಯಾರು ಶಕ್ತರೋ ಅಂತವ್ರು. ಅದೇ ರೀತಿ ಬೇರೆ ಬೇರೆ ಇವಾಗ ಸಿಂಗರ್ಸ್ ಆಗಿರ್ಬೋದು, ತುಂಬಾ ವರ್ಸಟೈಲ್ ಅಂತ ಹೇಳ್ತೀವಿ, ಬೇರೆ ಬೇರೆ ತರದ್ದು ಒಂದು ಹಾಡುಗಳನ್ನ ಹಾಡೋ ಕೇಪಬಿಲಿಟಿ ಇರೋದು, ಮತ್ತೆ ಅದನ್ನು ಚೆನ್ನಾಗಿ ಇಂಪಾಗಿ ಇದಕ್ಕೆ ಸಿಚುವೇಶನ್ ಹೇಗ್ ಬೇಕೋ ಆ ತರ ಹಾಡೋದು. ಆ ರೀತಿಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಯಾರು ತುಂಬಾ ಡೆಪ್ತ್ ಅಲ್ಲಿ ಹೋಗಿರ್ತಾರೋ ಅಂತವ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸಾಮಾನ್ಯವಾಗಿ ಇದೆ. ಇವಾಗ ಒಂದು ಫಸ್ಟ್ ಕ್ವಾಲಿಫಿಕೇಶನ್ ನೋಡ್ತಾರೆ, ಆಮೇಲೆ ಅವರು ಒಂದು ಆ ಫೀಲ್ಡಲ್ಲಿ ಎಷ್ಟು ಅಚೀವ್ ಮಾಡಿದ್ದಾರೆ ನೋಡ್ತಾರೆ. ಈ ಎರಡು ಒಂದು ಪ್ಯಾರಾಮೀಟರ್ ಮೇಜರ್ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ಒಂದು ಸೈಂಟಿಸ್ಟು, ಇವಾಗ ಯಾರೋ CNR ರಾವು ಅಥವಾ ಆಲ್ಬರ್ಟ್ ಐನ್ಸ್ಟೀನ್ ಅಂತಾರೆ, ಅಥವಾ ಯಾರೋ ಒಬ್ಬರು ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳ್ತಾರೆ, ಅಥವಾ ನೀವು ಹೇಳ್ದಂಗೆ ಜರ್ನಲಿಸ್ಟ್ ಇರ್ಬೋದು, ಕ್ರಿಕೆಟು, ಪೊಲಿಟಿಷಿಯನ್ಸು. ಇವಾಗ ಅದೇ ಥರ ನಾವು ಇವಾಗ ಒಂದು ಫಾರ್ ಆರ್ಗ್ಯುಮೆಂಟ್ ಸೇಕ್ ಅಂದರೆ ಸ್ವಲ್ಪ ಹೊತ್ತು ನಾವು ವೇದವ್ಯಾಸರು ಅನ್ನೋರು ಒಬ್ಬರು ಭಗವಂತ, ನಮಗೆ ಮಾದ್ದವ್ರಿಗೆಲ್ಲ ಅವ್ರು ಸಾಕ್ಷಾತ್ ನಾರಾಯಣನೇ ವೇದವ್ಯಾಸರು. ಅದನ್ನು ಬಿಟ್ಬಿಟ್ಟು ನಾವು ಸುಮ್ಮನೆ ಸಾಮಾನ್ಯವಾಗಿ ಯಾರೋ ಒಂದು ಮನುಷ್ಯ ಒಂದು 5,000 ವರ್ಷದ ಹಿಂದೆ ಇದ್ದರು, ಅವರು ನಮಗೆ ಕೊಟ್ಟಿರೋದನ್ನ ಅನಲೈಸ್ ಮಾಡೋಣ. ಸಾಮಾನ್ಯವಾಗಿ ತಗೊಂಡ್ರೆ ಯಾರೋ ಒಬ್ಬರು ನೀವು ಹೇಳ್ದಂಗೆ ಒಂದು ಆ ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಪ್ರೊಫೆಸರ್ ಇರ್ತಾರೆ, ಸೈಂಟಿಸ್ಟ್ ಇರ್ತಾರೆ, ಹೋಗಿ ಯಾವುದೋ ಒಂದು ನದಿನೋ ಪರ್ವತದ ಬಗ್ಗೆ ಅಧ್ಯಯನ ಮಾಡಿ ಒಂದು 500 ಪುಟ 1000 ಪುಟ ಬರೆದ್ರೆ ಅವ್ರಿಗೊಂದು PhD ಡಾಕ್ಟರೇಟ್ ಅಂತ ಬರುತ್ತೆ. ಅಲ್ಲಿ ಅವರು ತುಂಬ ಮಾನ್ಯರಾಗಿರ್ತಾರೆ. ಅಂದರೆ ಆ ಫೀಲ್ಡಲ್ಲಿ ಎಲ್ಲೇ ಸಭೆ ಸಮಾರಂಭಗಳು ನಡೆದ್ರೆ ಅದ್ರ ಬಗ್ಗೆ ಚರ್ಚೆ ಬಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಂಗೆ ತಗೊಂಡ್ರೆ ನಾವು ಇವಾಗ ವೇದವ್ಯಾಸರನ್ನ ನೋಡೋಣ. ಇವಾಗ ದೇವರು ಅನ್ನೋದು ಬಿಟ್ಬಿಟ್ಟು ನೀವು ಪುರಾಣಗಳು, ಅವರು ಮಹಾಭಾರತವನ್ನು, ಭಾಗವತವನ್ನು, 18 ಪುರಾಣ, ಬ್ರಹ್ಮಸೂತ್ರ ರಚನೆ ಮಾಡಿದ್ರು. ವೇದಗಳನ್ನು, ಅನಂತ ವೇದಗಳನ್ನು ವೇದ ವಿಭಾಗ ಮಾಡಿ ಕಲಿಯುಗದ ಜನಕ್ಕೆ ಅಲ್ಪಾಯುಷ್ಯ ಅಂತ ಋಗ್ಯಜು ಸಾಮ ಅಥರ್ವಣ ವೇದ ಅಂತ ಅದಕ್ಕೆ ವೇದ ವಿಭಾಗ ಮಾಡಿ ಅದಕ್ಕೆ ನಿರ್ಣಾಯಕವಾದ ಬ್ರಹ್ಮಸೂತ್ರ ಭಾಷೆಗಳನ್ನು ರಚನೆ ಮಾಡಿ ವೈಶಂಪಾಯನ ಪೈಲ ಅದನ್ನು ಒಬ್ಬೊಬ್ಬರಿಗೆ ಎಲ್ಲ ಡಿಪಾರ್ಟ್ಮೆಂಟನ್ನು ಅವ್ರಿಗೆ ಟಾಸ್ಕನ್ನು ಅಸೈನ್ ಮಾಡಿ ಆ ಪರಂಪರೆ ಬೆಳೆಯೋ ರೀತಿನ ಮಾಡಿ ಇವತ್ತವರೆಗೂ ನಮಗೆಲ್ಲ ಬರ್ತಾ ಇದೆ. ಅದೇ ಪರಂಪರೆ. ಹಂಗೆ ತಗೊಂಡ್ರೆ ನಾವಿವಾಗ ಹಿಮವತ್ ಪರ್ವತ ಅಂತೀವಿ, ಮಂದರಗಿರಿ ಅಂತೀವಿ, ಗೋವರ್ಧನ ಪರ್ವತ ಅಂತೀವಿ, ತಿರುಪತಿ ಬೆಟ್ಟ, ವೆಂಕಟಾದ್ರಿ ಅಂತೀವಿ. ಹೀಗೆ 1,000 ಪರ್ವತಗಳನ್ನ, ಸಹ್ಯಾದ್ರಿ ಪರ್ವತ, ಎಲ್ಲ ಪರ್ವತಗಳ ವರ್ಣನೆ 10, 20 ಅಧ್ಯಾಯ ಮಾಡಿದ್ದಾರೆ. ಯಾರನ್ನ ಹಿಂಗೆ 100 ಪರ್ವತಗಳ ಬಗ್ಗೆ ಒಬ್ಬರೇ PhD ಮಾಡಿರೋರು ಯಾರನ್ನ ಸಿಗ್ತಾರ ನಮ್ಗೆ? ಹಂಗೆ ಒಂದೇ ಒಂದು ವಿಷಯ ತಗೊಂಡ್ರು ವೇದವ್ಯಾಸರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ. ಅದೇ ವ್ಯಕ್ತಿ ಮತ್ತೆ ಎಲ್ಲೆಲ್ಲಿ ನದಿಗಳು ವರ್ಣನೆ ಬಂದಿದೆ, ಯಾವ್ಯಾವ ನದಿ ಗಂಗಾವತಾರಣ ಆಗ್ಬೋದು, ಅದು ಇಲ್ಲಲ್ಲ ಯಾವುದೋ ದೇವಲೋಕದಿಂದ ಯಾವ್ಯಾವ ಲೋಕದಲ್ಲಿ ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ಅವರು ಒಂದು ಪಾದ ಸೇವನೆ ಮಾಡಿರೋ ದಾಸರಾಯರೇ ಅಷ್ಟು ಹೇಳ್ತಾರೆ. ಈ ಒಂದು ನದಿ ಬಗ್ಗೆ ಒಬ್ರು ಅಧ್ಯಯನ ಮಾಡ್ಬೋದು, 2 ಮಾಡ್ಬೋದು, 10 ಮಾಡ್ಬೋದು. ಇವ್ರು 1000 ನದಿಗಳು ವರ್ಣನೆ ಬರುತ್ತೆ. ಹಂಗೆ ಯಾವ ಬೆಟ್ಟಗಳಲ್ಲಿ ನಾವೇನೋ ಒಂದು ಕ್ಷೇತ್ರದ ವರ್ಣನೆ ಅಂತ ತಗೊಂಡ್ರೆ ಅಲ್ಲಿ ಯಾವ ಪಶುಗಳಿದೆ, ಯಾವ ವೃಕ್ಷಗಳಿದೆ, ಯಾವ ಪಕ್ಷಿ ಇದೆ,
ಅಲ್ಲಿ ಕೋತಿ ಇದೆ, ಯಾವ್ಯಾವ ನದಿ ಜಲಚರ ಪ್ರಾಣಿಗಳಿದೆ, ಪಶು ಪಕ್ಷಿ ಕ್ರಿಮಿ ಕೀಟದ್ದು ಅಷ್ಟು ಡೀಟೇಲ್ಸ್ ಮಾತಾಡ್ತಾರೆ ವೇದವ್ಯಾಸ ದೇವರು. ಮತ್ತೆ ಸೃಷ್ಟಿ ಬಗ್ಗೆ, ಸ್ಥಿತಿ ಬಗ್ಗೆ, ಲಯ ಬಗ್ಗೆ, ಪ್ರಳಯ ಕಾಲಗಳು, ಅಲ್ಪ ಪ್ರಮಾಣದ ಪ್ರಳಯಗಳು ಅಂದ್ರೆ ಒಂದು ಮಹಾಪ್ರಳಯ ಕಾಲ ಮಾತ್ರ ಅಲ್ಲ, ಮನ್ವಂತರಕ್ಕಾಗೋ ಪ್ರಳಯಗಳು ಎಲ್ಲವನ್ನೂ ಇದೆ. ಹಂಗೆ ತಗೊಂಡ್ರೆ ಜ್ಯೋತಿಷ್ಯ ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಮತ್ತೆ ದೇವತೆಗಳ ಉತ್ಪತ್ತಿ, ಋಷಿಗಳು ಉತ್ಪತ್ತಿ, ಅವ್ರ ವಂಶಾವಳಿಗಳು, ಮತ್ತೆ ಎಷ್ಟೋ ರಾಜರುಗಳು ಕಥೆಗಳು, ಮನ್ವಂತರಗಳು, ಯಾವ್ಯಾವ ಮನುಗಳು, ಮತ್ತೆ ಒಂದೊಂದು ಪದವಿಗೆ ಅವ್ರು ಏನೆಲ್ಲ ಸಾಧನೆ ಮಾಡಿ ಆ ಪದವಿಗೆ ಇಂದ್ರ ಪದವಿ, ರುದ್ರ ಪದವಿ, ಸೂರ್ಯ ಪದವಿ, ಅವ್ರು ಏನೇನು ತಪಸ್ ಮಾಡಿದ್ದಾರೆ, ಅದಕ್ಕೆ ಮಂತ್ರ ತಂತ್ರ. ನಾವು ಮಹಾಭಾರತ ನೋಡ್ಬಿಟ್ರೆ ಸಮಸ್ತ ದೃಷ್ಟಾಂತ ಶಾಸ್ತ್ರಾರ್ಥ, ಎಲ್ಲಿ ಜಗತ್ತಲ್ಲಿರೋ ಎಲ್ಲಾ ವಿಷಯಗಳು ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿರೋ ಎಷ್ಟೋ ವಿಚಾರಗಳು ಹೊರಗಡೆ ಎಲ್ಲಿ ಸಿಕ್ಕಲ್ಲ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಹಂಗ್ ತಗೊಂಡ್ರೆ ಇನ್ನು ಭಾಗವತ ತಗೊಂಡ್ರೆ 18 ಪುರಾಣದ ಸಾರ. ಹಂಗೆ ಗ್ರಹಗಳು, ಇವತ್ತು ನಾವೆಷ್ಟೋ ಟೆಲಿಸ್ಕೋಪು ಅದೆಲ್ಲ ಇಟ್ಕೊಂಡು ನೋಡ್ತಾ ಇದ್ದೀವಿ. ನಾವು ಅಷ್ಟು ಗ್ರಹಗಳು ಸಂಚಾರ, ಗ್ರಹಣಗಳು, ಇವತ್ತೆಲ್ಲ ಪಂಚಾಂಗ ನಿರ್ಮಾಣ ಏನಾಗ್ತಾ ಇದೆ ಅದಕ್ಕೆಲ್ಲ ಮೂಲ ವೇದವ್ಯಾಸರೇ ಅಂತ ಹೇಳ್ಬೇಕು. ಇವತ್ತು ನಾವೊಂದು ಮೈಸೂರಿಗೆ ಹೋಗ್ಬೇಕಾದ್ರೆ ಅದು ಡಿಸ್ಟೆನ್ಸ್ ಒಂದು 150 ಕಿಲೋಮೀಟರ್ ಅಂತ ಗೊತ್ತಿರಬೇಕು. 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ 1.5 ಗಂಟೆ ಅಂತ ಗೊತ್ತಾಗತ್ತೆ. ಹಂಗ ಆ ಗ್ರಹಗಳೆಲ್ಲ ಅದರ ಸಂಚಾರಗಳು, ಭೂಗೋಳ ಖಗೋಳ ಶಾಸ್ತ್ರ, ಮತ್ತೆ 14 ಲೋಕದ ಪಾತಾಳ ಲೋಕಗಳು, ಸ್ವರ್ಗಾದಿ ಲೋಕಗಳು, ನಭಮಂಡಲ, ಅದರ ಪ್ರಮಾಣಗಳು, ಅಳತೆ, ಯಾವ್ಯಾವ ಆಕಾಶದ್ದು, ಅಗ್ನಿ, ವಾಯು, ಜಲ, ಪ್ರತಿಯೊಂದು ವಿಚಾರ ತಗೊಂಡ್ರು. ಮತ್ತೆ ಎಷ್ಟು ರಾಜರುಗಳು ಬಂದ್ರು, ಅವ್ರ ಆಡಳಿತದಲ್ಲಿ ಯಾರ್ಯಾರ ಶತ್ರುಗಳನ್ನ ಸಂಹಾರ ಮಾಡಿದ್ರು, ಎಂತೆಂಥ ಕೆಟ್ಟ ರಾಜರುಗಳು, ಅವ್ರ ಸ್ವಭಾವ ಏನು. ಇವಾಗ ನಮಗೆ ಸೈಕಾಲಜಿಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಯಾರನ್ನ ಹೆಂಗ್ ಡೀಲ್ ಮಾಡಬೇಕು, ಹಂಗೆ ಸೂರ್ಯವಂಶ ಚಂದ್ರವಂಶದ 60 ರಾಜರುಗಳು, ಅವ್ರ ಕಥೆಗಳೆಲ್ಲ ಹರಿವಂಶ ಇತ್ಯಾದಿ ಪುರಾಣಗಳನ್ನು ಕೇಳಿದ್ರೆ ನಮ್ಗೆ ಹೆಂಗೆ ಪೀಪಲ್ ಮ್ಯಾನೇಜ್ಮೆಂಟು ಅದೆಲ್ಲ ಗೊತ್ತಾಗತ್ತೆ. ಹಂಗೆ ತಗೊಂಡ್ರೆ ಯಮಲೋಕ, ಸ್ವರ್ಗ, ನರಕ, ಪಾಪಗಳು ಎಷ್ಟು ಥರ ಇದೆ, ಪುಣ್ಯ ಕೆಲಸಗಳು, ಪ್ರಾಯಶ್ಚಿತ್ತಗಳು, ಮತ್ತೆ ಎಷ್ಟು ಥರ ನರಕಗಳಿದೆ, ಗರುಡ ಪುರಾಣ ನಾವು ನೋಡಿದ್ರೆ ಗೊತ್ತಾಗತ್ತೆ. ಮತ್ತೆ ಗರ್ಭವಾಸದಲ್ಲಿ ಹೆಂಗೆ ಮಗು ಒಂದೊಂದು ದಿನ ಬೆಳೆಯುತ್ತೆ, ಆರೋಗ್ಯ ಶಾಸ್ತ್ರಕ್ಕೆ ಬೇಕಾಗಿರೋದು ಸಸ್ಯಶಾಸ್ತ್ರ, ಮತ್ತೆ ಸೂರ್ಯ, ಪರ್ವಕಾಲಗಳು. ಇವಾಗ ನಾವೆಷ್ಟೋ ಬ್ರಹ್ಮೋತ್ಸವಗಳು ನೋಡ್ತೀವಿ, ಅದಕ್ಕೆಲ್ಲ ಮೂಲ ಎಲ್ಲಿಂದ ಬರುತ್ತೆ, ಯಾವ್ಯಾವ ಮಾಸ, ಆಮೇಲೆ ಗ್ರೀಷ್ಮ ಋತು ವರ್ಣನೆ, ವಸಂತಾದಿ ಎಲ್ಲ ಮಾಸಗಳು ವರ್ಣನೆ ಬರುತ್ತೆ, ಮಾಸ ಧರ್ಮಗಳು. ನಾವು ಯಾವುದೋ ಇವಾಗ ಮಾಘ ಮಾಸ ನಡೀತಾ ಇದೆ, ವಾಯುಪುರಾಣ ಅಂತರ್ಗತ ಮಾಘ ಮಾಸ ಅಂತ ಓದ್ತೀವಿ, ಆ ಮಾಸ ಧರ್ಮಗಳು ಬೇಕಾದ್ರೆ. ಹಂಗೆ ತಗೊಂಡ್ರೆ ಒಂದು ಜೀವನಕ್ಕೆ ಏನೇನು ಬೇಕೋ, ಅವ್ರ ಮೋಕ್ಷ ಸಾಧನೆ ಹೆಂಗ್ ಮಾಡ್ಬೇಕಂತ. ಮತ್ತೆ ವೇದವ್ಯಾಸರು ಬರೀ ಸಾತ್ವಿಕರು ಕೊಟ್ಟಿಲ್ಲ, 6 ಸಾತ್ವಿಕರಿಗೆ ಹೆಂಗ್ ನಾವು ವಾಯುದೇವ್ರ ಮಹಿಮೆ ಹೇಳುವಾಗ ತಾರಚಿಸಿ ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳಿವ, ಹಂಗೆ ಸಾತ್ವಿಕ, ರಾಜಸ, ತಾಮಸ 3 ಜನಕ್ಕೂ 6 ಪುರಾಣ ಕೊಟ್ಟಿದ್ದಾರೆ. ಈ ಶೈವಾಗಮಗಳನ್ನೇ ಪ್ರದಾನ ಮಾಡಿ ಬೇರೆ ಇತರ ದೇವತೆಗಳು ಸರ್ವೋತ್ತಮತ್ವ ಹೇಳಿ ಆ ತಾಮಸಿಕರಿಗೆ ಬೇಕಾಗುವಂಥ ಚಿಂತನೆಗಳನ್ನು ಕೊಟ್ಟಿದ್ದಾರೆ, ರಾಜಸರಿಗೂ ಕೊಟ್ಟಿದ್ದಾರೆ ಬೇರೆ ಎಲ್ಲ ಕಥೆಗಳು. ಸಾತ್ವಿಕರಿಗೂ ಸತ್ವಪ್ರಚುರವಾದ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ ಪ್ರಮೇಯಗಳನ್ನು ಕೊಟ್ಟಿದ್ದಾರೆ. ಹಿಂಗೆ ಈ ಥರ ನಾವು ನೋಡ್ಕೊಂಡ್ರೆ ನಾವು ವೇದವ್ಯಾಸರು ಏನು ಬಿಟ್ಟಿರೋದೇನು. ನಾವು ಪುರಾಣಗಳನ್ನು ನೋಡ್ತಾ ಹೋದ್ರೆ ಒಂದು ಅಲಂಕಾರ ಶಾಸ್ತ್ರ, ಇವತ್ತೆಲ್ಲ ಬ್ಯೂಟಿ ಕಾನ್ಶಿಯಸ್ಸು, ಒಂದೊಂದು ವಿವಾಹ, ದೇವತೆಗಳ ವಿವಾಹ ಹೆಂಗೆ, ಶಿವ ಪಾರ್ವತಿ ಕಲ್ಯಾಣ, ಇಂದ್ರ ಶಚಿ ಕಲ್ಯಾಣ ಅಂತ, ಶ್ರೀನಿವಾಸ್ ಕಲ್ಯಾಣ ಎಲ್ಲ ವರ್ಣನೆ ನೋಡಿದ್ರೆ ಯಾರ್ಯಾರು ಹೆಂಗೆ ಅಲಂಕಾರ ಮಾಡ್ಕೊಂಡಿದ್ರು ಅಂತ. ಯಾವ್ದನ್ನ ಒಂದು ಟಾಪಿಕ್ ತಗೊಳ್ಳೋದಿರ್ಲಿ, ಬರೀ ಒಂದು ಯಾವುದೋ ಪುರಾಣದ 1-2 ಶ್ಲೋಕ ತಗೊಂಡ್ರೆ 100 ಜನ PhD ಮಾಡಿದ್ರು ಅದ್ರ 1% ಕಂಪ್ಲೀಟ್ ಆಗಲ್ಲ. ಇವಾಗ ನಾವು ಮಧ್ವಾಚಾರ್ಯರ ವೈಭವ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಅವ್ರು ಮಾಡಿದ ಒಂದು ಕೆಲಸನ ದೇವತೆಗಳು 1000 ವರ್ಷ ಅವ್ರ ಆಯುಷ್ಯ ಕೊಟ್ರು ಅದ್ರ ಬಗ್ಗೆ ವರ್ಣನೆ ಮಾಡೋಕ್ಕಾಗಲ್ಲ ಅನ್ಬೇಕಾದ್ರೆ ಇನ್ನು ಮಧ್ವಾಚಾರ್ಯರಿಗೂ ಗುರುಗಳಾದ ವೇದವ್ಯಾಸ ದೇವರು ಅವ್ರ ಮಹಿಮೆ ಏನಿರ್ಬೋದು. ಇಂಥ ಒಂದು ದೊಡ್ಡ ವೇದವ್ಯಾಸರನ್ನೋ ಸೂರ್ಯ ಇದ್ದಾರೆ, ಹರಿರಾತ್ಮ ಭಾಸ್ಕರ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಇಂಥ ಒಂದು ವೇದವ್ಯಾಸರನ್ನೇ ಮುಚ್ಚಾಕ್ಬಿಟ್ಟಿದ್ರು ದುರ್ಭಾಷ್ಯದವರು. ಅಂತ ವೇದವ್ಯಾಸರೇ
ಸರ್ವೋತ್ತಮರು, ಅವರ ಶಿಷ್ಯರು ಮಧ್ವಾಚಾರ್ಯರು. ನಮಗೆ ಸರ್ವಮೂಲ ಗ್ರಂಥಗಳಲ್ಲಿ ಮುಖ್ಯ ಪ್ರಮೇಯ, ಎಲ್ಲವೂ ಮುಖ್ಯ ಪ್ರಮೇಯವೇ. ಅದರಲ್ಲಿ ಒಂದು ಪ್ರಧಾನವಾದ ಯಾವುದು ಅಂದರೆ ವೇದವ್ಯಾಸ ದೇವರು ಪುರಾಣಗಳನ್ನು ಮತ್ತೆ ಪುನರುಜ್ಜೀವಗೊಳಿಸಿ ಮತ್ತೆ ಸ್ಥಾಪನೆ ಮಾಡಿ ಅದನ್ನ ಚಿಂತನೆ ಹೆಂಗೆ ಮಾಡೋದು, ಅದನ್ನು ಅನುಷ್ಠಾನ ಮಾಡಿ ವೇದವ್ಯಾಸ ದೇವರು ನಮ್ಗೆ ಹೆಂಗೆ ಅನುಗ್ರಹ ಸಂಪಾದನೆ ಮಾಡೋದು ಅನ್ನೋದು ಮಧ್ವಾಚಾರ್ಯ ತಿಳಿಸ್ಕೊಟ್ರು. ನಾವು ಈ ರೀತಿ ಪುರಾಣಗಳನ್ನು ನೋಡೋದ್ರಿಂದ ಇವತ್ತು ನಾವು ಹೇಳ್ತೀವಿ, ಇವತ್ತೆಲ್ಲ ಗ್ರ್ಯಾಂಡ್ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಅಂತ ಒಂದೊಂದು 2 ನೇಷನ್ದು ನರೇಷನ್ ಬಿಲ್ಡ್ ಮಾಡಬೇಕಾದ್ರೆ ಯಾರು ಹೆಂಗೆ ನರೇಟಿವ್ ಬಿಲ್ಡ್ ಮಾಡ್ತಾರೆ, ಇಫ್ ಯು ವಿನ್ ದ ನರೇಟಿವ್ ಯು ವಿಲ್ ವಿನ್ ದ ಗೇಮ್ ಅಂತ ಹೇಳ್ತಾರೆ. ಇವತ್ತು ಯಾರೋ ಗಾಲ್ವಾನು ಅಲ್ಲೆಲ್ಲ ಚೈನಾ ಅವರು ಅಟ್ಯಾಕ್ ಮಾಡಿದಾಗ ಮೊದಲು ಮೋದಿ 50 ಆ್ಯಪ್ಗಳನ್ನು ಬ್ಯಾನ್ ಮಾಡ್ದ. ಯಾಕೆ ಅಂದರೆ ಅವ್ರು ಏನೇನೋ ಅದರಲ್ಲಿ ಚೈನಾ ಚೈನಾ ನರೇಟಿವ್ಸನ್ನೆಲ್ಲ ಫೇಕ್ ಸ್ಟೋರೀಸನ್ನು ಬಿಲ್ಡ್ ಮಾಡಿ ನರೇಷನ್ ಬಿಲ್ಡ್ ಮಾಡಿ ಗ್ಲೋಬಲಲ್ಲಿ ಅವ್ರು ಸರಿ ನಮ್ಮ ತಪ್ಪು ಅಂತ ಹಾಕಿ ಮತ್ತೆ ಆ ಥರ ಎಲ್ಲ ನಮಗೆ ಒಂದು ಸಂಚು ರೂಪಿಸ್ತಾ ಇದ್ರು ಅವ್ರದ್ದೆಲ್ಲ ಕಪಟೋಪಾಯಗಳಿಂದ. ಅದಕ್ಕೆ 50 ಆ್ಯಪನ್ನು ಬ್ಯಾನ್ ಮಾಡಿಬಿಟ್ಟು ಮೋದಿ. ಹಂಗಾಗಿ ಇವತ್ತೆಲ್ಲ ಯಾಕೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ಇವತ್ತು ಒಂದು ಕ್ಷಣಕ್ಕೆ 100 ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ. ಒಂದು ನದಿಯಲ್ಲಿ ಹೆಂಗೆ ಕೆಮಿಕಲ್ ಯಾವುದೋ ಫಾರ್ಮಾಸ್ಯೂಟಿಕಲ್ ಕಂಪನಿಗಳೆಲ್ಲ ಬೇಡದೇ ಇರೋ ಕೆಮಿಕಲ್ಸ್ ಹಾಕಿ ಅದನ್ನು ಕಲುಷಿತಗೊಳಿಸ್ತಾ ಇದ್ದಾರೆ. ಇವತ್ತು ಜನರಿಗೆ ಏನೂ ಇಲ್ಲ, ಸೋಷಿಯಲ್ ಮೀಡಿಯಲ್ಲಿ ಪ್ರತಿ ಕ್ಷಣ ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಕೋಟಿ ವಿಡಿಯೋಗಳು ಅಪ್ಲೋಡ್ ಆಗಿ ಎಲ್ಲ ತಲೆ ಬುದ್ಧಿ ಕಲುಷಿತ ಆಗ್ತಾ ಇದೆ. ಇದೇ ಕಲಿಯುಗದ್ದು. ಇದು ಯಾಕೆ ಅಂದರೆ ವೇದವ್ಯಾಸ ದೇವ್ರನ್ನ ಮುಚ್ಚಾಕೋದೇ ಇವರ ಪರಮೋದ್ದೇಶ. ಅದನ್ನ ಜನರಿಗೆ ಸಿಕ್ಕಬಾರ್ದು, ಅದಕ್ಕೆ ಇವ್ರು ಬೇರೆ ಹೇಳ್ತಾ ಇದ್ದಾರೆ ಇವ್ರದ್ದೇ. ಇಂಥ ವೇದವ್ಯಾಸ ದೇವ್ರನ್ನ ಮತ್ತೆ ನಮಗೆ ಇವತ್ತು ನಾವೆಲ್ಲ ಮಾದ್ದೂರು ಪ್ರತಿನಿತ್ಯ ನಾವು ವೇದವ್ಯಾಸ ದೇವ್ರ ಮಂತ್ರ ಜಪ ಮಾಡೋದಿರ್ಬೋದು, ಅವ್ರ ಬಗ್ಗೆ ದೇವ್ರ ನಾಮಗಳನ್ನ ಹೇಳ್ಕೊಂಡು ನಮಗೆ ವೇದವ್ಯಾಸ ದೇವರೇ ಸಾಕ್ಷಾತ್ ನಾರಾಯಣ ಅಂತ ಎಷ್ಟೋ ನಮ್ಮ ಬೇರೆ ಬೇರೆ ದಾರ್ಶನಿಕರು, ಬೇರೆ ಬೇರೆ ಮತಾಚಾರ್ಯರು ವೇದವ್ಯಾಸರು ಯಾರೋ ಒಂದು ಋಷಿ ಅಂತ ಹೇಳಿದ್ರು. ನಮ್ಗೆ ಅವ್ರ ದೇವರು ಅನ್ನೋದೇ ಗೊತ್ತಿರಲಿಲ್ಲ. ಮಧ್ವಾಚಾರ್ಯರ ಅನುಗ್ರಹದಿಂದ ಇವತ್ತು ವೇದವ್ಯಾಸರು ಸಾಕ್ಷಾತ್ ನಾರಾಯಣ, ಮತ್ತೆ ಅವರಿಗೆ ವೇದವ್ಯಾಸ ದೇವರಿಗೆ ಸಮ್ಮತವಾದ ಬ್ರಹ್ಮಸೂತ್ರ ಭಾಷ್ಯಗಳು ಮತ್ತೆ ಎಲ್ಲ ಪುರಾಣಗಳ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಿರ್ಬೋದು ಅಥವಾ ಭಾಗವತ ತಾತ್ಪರ್ಯ ನಿರ್ಣಯ, ಇದನ್ನ ನಮಗೆ ತಿಳಿಸ್ಕೊಟ್ಟಿದ್ದು. ಇದು ಮಧ್ವಾಚಾರ್ಯರ ಅನಂತ ಗುಣಗಳಲ್ಲಿ ಇದು ಒಂದು ಗುಣ. ಇದನ್ನು ನಾವು ಚಿಂತನೆ ಮಾಡಬೇಕು. ಅವಾಗ ಮಧ್ವಾಚಾರ್ಯರಿಗೆ ತುಂಬ ಸಂತೋಷ ಆಗುತ್ತೆ. ಅವ್ರ ಗುರುಗಳ ಬಗ್ಗೆ ನಾವು ಅವರನ್ನ ಸ್ತುತಿ ಮಾಡಿದಾಗ, ಕೊಂಡಾಡಿದಾಗ ಮಧ್ವಾಚಾರ್ಯರಿಗೆ ಸಂತೋಷ ಆಗಿ ನಮ್ಗೆ ಅನುಗ್ರಹ ಮಾಡ್ತಾರೆ. ಗುರುಗಳೇ, ಇಷ್ಟು ಅಪಾರ ಮಹಿಮೆ ಇರೋ ವೇದವ್ಯಾಸ ದೇವರು ಅಷ್ಟೆಲ್ಲ ಪುರಾಣಗಳು, ವೇದಗಳ ವಿಭಾಗ ಮಾಡಿದ್ದು ಇಷ್ಟೆಲ್ಲ ತಿಳಿದಿದ್ದಾಗ ಹೇಗೆ ಇವತ್ತಿನ ಸಮಾಜ ಹೇಗ್ ಮರ್ತಿದೆ ವೇದವ್ಯಾಸ ದೇವ್ರನ್ನ? ಅದು ಹೇಗೆ ಸಾಧ್ಯವಾಯಿತು ಅಂತ? ಅದೇ ಈ ಕಲಿಕಾಲ ಅಂದ್ರೆ ಇವಾಗ ವಿಜ್ಞಾನ ಭಾನುಮತಿ ಕಾಲ ಬಲೆನಲ್ಲಿ ಇದು ಕಲಿದೇ ದರ್ಬಾರ್ ಆದ್ರಿಂದ ಅವರು ಅದನ್ನ ಆದಷ್ಟು ಒಂದು ವಸುಮತಿಯು ಮೇಲಿನ್ನು ಅಸುರ ಜನರೇ ಬಹಳ ಅಂತ ಕಲಿಯುಗ ಮುಂದೆ ಹೋಗ್ಬೇಕಾದ್ರೆ ಈ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಕ್ರಮೇಣ ಕಮ್ಮಿ ಆಗೋದು ಆ ಥರ ಇದೆ. ಅದು ಒಂದು ಕಾರಣ. ಆದರೆ ಜನಗಳಿಗೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸರಿಯಾದ ಮಾರ್ಗದಲ್ಲೇ ಇರಬೇಕು ಅಂತೇನಿಲ್ಲ. ಅವ್ರವ್ರ ಯೋಗ್ಯತಾನುಸಾರ ಅವರು ಮಾಡ್ತಾರೆ. ಇವಾಗ ನಾವು ಲೌಕಿಕವಾಗಿ ನೋಡ್ಬೇಕಾದ್ರೂ ಯಾವುದೋ ಒಂದು ಕಾಸ್ಟ್ಲಿ ಕಾರ್ ಇರುತ್ತೆ ಅಥವಾ ಯಾವುದೋ ಒಂದು ಒಳ್ಳೆ ಸ್ಕೂಲ್ ಇರುತ್ತೆ. ಇವಾಗ IIT ಅಂತ, ಅದರಲ್ಲಿ ಎಷ್ಟು ಜನ? ತುಂಬ ಕಮ್ಮಿ ಜನ ಬರ್ತಾರೆ. 99% ಜನ ಎಲ್ಲ ಬೇರೆ ಆರ್ಡಿನರಿ ಸ್ಕೂಲಲ್ಲೇ ಇರ್ತಾರೆ. ಹಂಗೆ ಇದು ಲೋಕದ ನಿಯಮ ಇದು. ಎರಡನೇದು ಏನಂತಂದ್ರೆ ಇವಾಗ ಹನುಮ ಭೀಮನ್ ಬಗ್ಗೆ ತುಂಬಾ ಪ್ರಸಿದ್ಧ ಇದೆ. ಆದ್ರೆ ಮಧ್ವಾಚಾರ್ಯರು ಅವರೇ ಆದ್ರೂ ಕೂಡ ಅದೇ ಗುಣಗಳೇ ಇಲ್ಲಿ ಕೂಡ ಪ್ರದರ್ಶನ ಮಾಡಿದ್ದಾರೆ. ಅದು ಮಧ್ವಾವತಾರದ್ದು ಮತ್ತೆ ವೇದವ್ಯಾಸ ಅವತಾರದ್ದು ಇವತ್ತು ಜನಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಕಾರಣನೇ. ಯಾಕಂದ್ರೆ ನಮಗೆ ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಅಂತ ಮಧ್ವಾಚಾರ್ಯರು, ರಾಯರು ಅವ್ರ ಕಾಲದಲ್ಲೆಲ್ಲ ಅವ್ರು ಚೆನ್ನಾಗಿ ವೇದವ್ಯಾಸರ ಮತವನ್ನು ಪ್ರಚಾರ ಮಾಡಿದ್ರು. ಆದರೆ ಇವತ್ತು ನಾವು ಸ್ವಧರ್ಮವನ್ನು ಬಿಟ್ಟು ನಮಗೆ ಇವತ್ತು ಎಲ್ಲ ಪರಧರ್ಮದಲ್ಲೇ ನಮ್ಮ ಜೀವನದಲ್ಲಿ ಅಲ್ಲೇ ಮಗ್ನರಾಗಿದ್ದೀವಿ. ಎರಡನೇದು ಎಲ್ಲೋ ಒಂದ್ಸತಿ ಆರಾಧನೆ ಅದು ಇದು ಅಂತ ಹೋದ್ರು ಮಠಕ್ಕೆ ಜ್ಞಾನ ಕಾರ್ಯಗಳು
ಜಾಸ್ತಿ ಹೆಚ್ಚು ಆಸಕ್ತಿ ಇಲ್ಲ. ನಾವು ಬರೀ ಅಲ್ಲೇನು ಊಟ ಹಾಕಿದ್ರು, ಬಿಸಿಬೇಳೆ ಬಾತು, ಎಷ್ಟು ತರಕಾರಿ ಇತ್ತು, ಇದ್ರ ಕಡೆ ಗಮನ ಇರೋದ್ರಿಂದ ಅದು ನಾವು ಕೂಡ ನಾಚಿಕೆ ಪಡಬೇಕು. ಯಾಕಂದ್ರೆ ವೇದವ್ಯಾಸ ದೇವರ ಮಹಿಮೆಯನ್ನ ನಾವು ಸಮರ್ಥವಾಗಿ ಇನ್ನೂ ಹೆಚ್ಚು ಪ್ರಚಾರ ಮಾಡೋ ಕರ್ತವ್ಯ ಅದರಲ್ಲಿ ನಾವು ವಿಫಲರಾಗಿದ್ದೀವಿ. ಅದು ಒಂದು ಕಾರಣ. ನಾವು ಇನ್ನೊಂದು ಕಾರಣ ಏನಂದ್ರೆ, ವೇದವ್ಯಾಸ ದೇವರು ಗುಹ್ಯ ಭಾಷೆ, ಸಮಾಧಿ ಭಾಷೆ, ದರ್ಶನ ಭಾಷೆ ಅಂತ ಮಾಡಿ ಅವರು ಮುಹ್ಯಂತಿಯಂ ಸೂರಯ ಅಂತ ಹೇಳ್ತೀವಲ್ಲ ಭಾಗವತದಲ್ಲಿ, ಅವ್ರದ್ದು ಅವರು ಭಕ್ತರಿಗೆ ಸಾಧನೆ ಆಗಿರೋರಿಗೆ ಬೇರೆ ತರ ಕಾಣಿಸುತ್ತೆ. ಇದು ನಮಗೆ ಮಧ್ವಾಚಾರ್ಯರ ಒಂದು ತಾತ್ಪರ್ಯ ನಿರ್ಣಯ ಇದೆಲ್ಲ ನೋಡಿದಾಗ ಗೊತ್ತಾಗತ್ತೆ. ನಾವು ಇವತ್ತು ಕೂಡ ವೇದವ್ಯಾಸ ದೇವರ ಪುರಾಣವನ್ನ ಮಧ್ವಾಚಾರ್ಯರ ಅನುಗ್ರಹ ಅಂದ್ರೆ ಅವ್ರ ಮಾಧುರಾಗಿ ನೋಡದೇ ಇರೋರು ಬೇರೆಯವ್ರು ನೋಡಕ್ಕೂ, ಮಧ್ವಾಚಾರ್ಯರ ಅನುಗ್ರಹ ಆದ್ಮೇಲೆ ನೋಡಕ್ಕೂ ಅದಕ್ಕೆ ಭೂಮಿ ಆಕಾಶ ವ್ಯತ್ಯಾಸ ಇರುತ್ತೆ. ಅವರು ವೇದವ್ಯಾಸರು ಯಾರೋ ಮನುಷ್ಯ ಅಂತ ತಿಳ್ಕೊಂಡು ನೋಡಿದಾಗ ಸಾಮಾನ್ಯವಾಗಿ ಕಾಣಿಸುತ್ತೆ. ಹಂಗಾಗಿ ಅವ್ರಿಗೇನು ಅಷ್ಟು ಸೀರಿಯಸ್ನೆಸ್ಸು, ಅದ್ರ ಮೇಲೆ ಭಕ್ತಿ, ಆದರ, ಗೌರವ ಹುಟ್ಟಲ್ಲ. ನಾವು ಯಾವುದೇ ಒಂದು ವಿಚಾರ, ಮಧ್ವಾಚಾರ್ಯರು ಸುಮ್ಮನೆ ಒಂದು ಸಣ್ಣ ದೃಷ್ಟಾಂತ ಕೊಡ್ಬೇಕಾದ್ರೆ ಮಧ್ವಾಚಾರ್ಯರು ಹೇಳ್ತಾರೆ ಷಡ್ವಿಧ ತಾತ್ಪರ್ಯ ಲಿಂಗ ಅಂತ. ಯಾವುದೇ ಒಂದು ವಿಚಾರನು ಒಂದೇ ಕಡೆ ಹೇಳಲ್ಲ. ಅಂದ್ರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಉಪಪತ್ತಿ, ಅರ್ಥವಾದ ಅಂತ ಯಾವ್ದನ್ನ ಒಂದು ಕತೆ ನಿರೂಪಣೆ ತಗೊಂಡ್ರೆ ನಾವು ತಾತ್ಪರ್ಯ ನಿರ್ಣಯ ನೋಡುವಾಗ ಇದು ನೂರಾರು ಕಡೆ ನಮ್ಮ ಅನುಭವಕ್ಕೆ ಬರುತ್ತೆ. ಅಂದ್ರೆ ಮಧ್ವಾಚಾರ್ಯರು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿ ನಮಗ್ ತೋರಿಸ್ಕೊಡ್ತಾರೆ ಪುರಾಣಗಳನ್ನ ಹೆಂಗ್ ಅರ್ಥ ಮಾಡ್ಕೋಬೇಕಂತ. ಇಲ್ದೇ ಏನೋ ಗಜೇಂದ್ರ ಬಂದ್ ಆನೆಯನ್ನ ಹಿಡೀತು ಈ ತರ ತಿಳ್ಕೊಂಡ್ಬಿಡ್ತೀವಿ ನಾವು. ಹಂಗಾಗಿ ಎಲ್ಲೋ ಒಂದು ಕತೆ ಹುಟ್ಟಿರುತ್ತೆ, ಅದು ಇನ್ನೆಲ್ಲೋ ಅದ್ರ ಮುಂದುವರಿಸಿ ಮತ್ತೆ ಇನ್ನೆಲ್ಲೋ ಅದಕ್ಕೆ ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಒಂದು ಪ್ರಮೇಯ ಸ್ಫುಟ ಆಗ್ಬೇಕಾದ್ರೆ ನಾವು ಎಲ್ಲಾ ಪುರಾಣಗಳನ್ನು ತಿಳ್ಕೊಂಡಿರ್ಬೇಕು. ಅದು ನಮಗ್ ಸಾಧ್ಯ ಇಲ್ಲ. ಹಂಗಾಗಿ ಗುರು ಪರಂಪರೆ, ಒಳ್ಳೆ ಪಾಠಕ್ಕೆ ಹೋಗಿ, ಪ್ರವಚನಗಳಿಗೆ ಹೋಗಿ, ನಿರಂತರ ಶ್ರವಣ ಮನನ ಮಾಡ್ತಾ ವ್ರತಾನುಷ್ಠಾನಗಳು ಇದೆಲ್ಲ ಮಾಡೋದ್ರಿಂದ ಗುರು ಪರಂಪರೆ ಅನುಗ್ರಹದಿಂದ ನಮಗೆ ತತ್ವಗಳು ನಿಶ್ಚಯ ಆಗುತ್ತೆ, ಮತ್ತೆ ತತ್ವಜ್ಞಾನನೂ ಬರುತ್ತೆ. ಇವಾಗ ನಾವು ಮೊನ್ನೆ 2ನೇ ಎಪಿಸೋಡಲ್ಲಿ ಹೇಳ್ತಾ ಇದ್ವಿ, ಅಂದ್ರೆ ವಿಜಯೇಂದ್ರ ಸ್ವಾಮಿಗಳು ಅವರು ಶ್ರೀಪಾದರಾಜರು ಮಧ್ವನಾಮದಲ್ಲಿ ದಾನವರು ಕಲಿಯುಗದಳು ಅವತರಿಸಿ ವಿಬುಧರಳು ಅಂದ್ರೆ ಹೆಂಗ ಅವರು ವೇನನ ಮತವನ್ನ ಅರುಹಲ್ ಅದನ್ನ ಅರಿತು, ವೇನ ಹೆಂಗೆ ಅವನು ನಂದೇ ಸಾಮ್ರಾಜ್ಯ ಎಲ್ಲ ನಂಗೆ ತರ್ಪಣ ಕೊಡಿ, ಪೂಜೆ ಮಾಡಿ ಅಂತ ಅಹಂ ಬ್ರಹ್ಮಾಸ್ಮಿ ತತ್ವದಲ್ಲಿ ಇದ್ನಲ್ಲ, ಅವಾಗ ಜ್ಞಾನಿತ ಪವಮಾನ ಭೂತಳದೊಳು ಅವತರಿಸಿ ಮಾನಿನಿಧಿ ಮಧ್ವಾಕ್ಯ ನಂದಿನ ಅಂದ್ರೆ ಪ್ರಮಾಣ ಪೂರ್ವಕವಾದ ಮಧ್ವಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಸಮಸ್ತ ದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಪ್ರತಿಷ್ಠಾಪಕಾನಾಂ ಅಂತ ಹೇಳ್ತಾರೆ. ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರ. ಅವ್ರಿಗೆ ಯಾಕೆ ಪರಮಾನುಗ್ರಹ ಆಗಿದೆ ಅಂದ್ರೆ, ಅವರು ಅನಾದಿ ಕಾಲದಿಂದ ಬಂದಿರೋ ಸತ್ಸಂಪ್ರದಾಯ ಅಂದ್ರೆ ವೇದವ್ಯಾಸ ದೇವರೇ ನಾರಾಯಣ ಸ್ವರೂಪಿ ಅಲ್ವಾ. ಅವ್ರು ಮತ್ತೆ ಮತ್ತೆ ಸಂಭವಾಮಿ ಯುಗೆ ಯುಗೆ ಅಂತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ವೇದವ್ಯಾಸ ದೇವರು ಜ್ಞಾನ ಕಾರ್ಯವನ್ನು ಮಾಡಿ, ಯಾಕಂದ್ರೆ ಈಗ ಯೋಭೂರಿ ವೈರಿ ಮಣಿಮಾನ್, ಹಿಂದೆ ಎಲ್ಲ ಅಸುರರು ಭೀಮಸೇನ್ ದೇವರು ಗದಾಪ್ರಹಾರದಿಂದ ಸತ್ರು, ಅದೇ ಅವರು ಸಾಧಿಸಕ್ಕೆ ಇವಾಗ ವಾಗ್ಮಿ ಬುಭೂಷು ಅಂತ ಹೇಳ್ತಾರೆ, ಪರಿತೋಷ ತೋಷಿತೇಶ ಅಂತ ಸುಮಧ್ವ ವಿಜಯದಲ್ಲಿ. ಅವರು ಇವಾಗೆಲ್ಲ ಗ್ರಂಥಗಳನ್ನ ರಚನೆ ಮಾಡೋದು, ಗುರುಗಳ ರೂಪದಲ್ಲಿ ಬರೋದು, ಅವ್ರು ಏನೋ ಒಂದು ದುರ್ಭಾಷೆಗಳನ್ನು ರಚನೆ ಮಾಡೋದು, ಎಲ್ಲ ತಪ್ಪು ವೇದಗಳಿಗೆ ಅರ್ಥ ಬರೆಯೋದು, ಈ ತರ ಮಾಡಿ ಸಜ್ಜನರನ್ನ ದುರ್ಮಾರ್ಗಕ್ಕೆ ತಗೊಂಡೋಗೋದು. ಅಲ್ಲಿ ನಾವೇನ್ ತಿಳ್ಕೊಂಡ್ವಿ, ವಿಜಯೇಂದ್ರ ಸ್ವಾಮಿಗಳು ಹಿಂದೆ ಶ್ರೀಪಾದರಾಜರು ಗುರುಗಳು ವಿಭುಧೇಂದ್ರ ತೀರ್ಥರೇ ವಿಜಯೇಂದ್ರಾಗಿ ಬಂದ್ರು, ಜಿತಾಮಿತ್ರ ತೀರ್ಥರು ಸುಧೀಂದ್ರಾಗಿ ಬಂದ್ರು. ಅಂದ್ರೆ ಇವರು ವ್ಯಾಸರಾಜರು 24 ಶಿಷ್ಯರು ಇದ್ದಾಗ ಅವ್ರು ಬಂದು ಸೂರ್ಯೇಂದ್ರರು ಕೇಳಿದಾಗ ವಿಷ್ಣು ತೀರ್ಥರ 24 ಜನ ಕೇಶವಾದಿ 24 ಯತಿಗಳಿದ್ರಲ್ಲ, ಆ ವಿಷ್ಣು ತೀರ್ಥರನ್ನ ಕೇಳಿದಾಗ ಅವಾಗ ವಿಷ್ಣು ತೀರ್ಥರು ಅವ್ರಿಗೆ ಅತ್ಯಂತ ಪ್ರಿಯರಾಗಿದ್ರು. ಮುಂದೆ ಅವರು ವ್ಯಾಸರಾಯ ಮಠಕ್ಕೆ ಪಟ್ಟಾಭಿಷೇಕ ಮಾಡೋಣ ಅಂತಿದ್ರು. ಅದನ್ನ ಸೂರ್ಯೇಂದ್ರ ಕೇಳಿದಾಗ ಅವ್ರು ಕೊಟ್ಟು ಅಲ್ಲಿ ಮುಂದೆ ವಿಜಯೇಂದ್ರ ಅವ್ರು ಅವಾಗ ಹೇಳಿದ್ರು, ನೀವು ಕೇಳ್ತಾ ಇದ್ದೀರಾ
ಮುಂದೆ ಜಿತಾಮಿತ್ರರು ಇವರು ಉತ್ತರಾಧಿಕಾರಿಗಳಾಗಿ ಬರ್ತಾರೆ ಸುಧೀಂದ್ರಾಗಿ. ಮುಂದೆ ಅವರು ಉತ್ತರಾಧಿಕಾರಿಗಳಾಗಿ ನಾವೇ ರಾಘವೇಂದ್ರ ಸ್ವಾಮಿಗಳಾಗಿ ಬರ್ತೀವಿ ಅಂತ ವ್ಯಾಸರಾಜರು ಅವತ್ತೇ ಹೇಳಿದ್ರು. ಅಂದ್ರೆ ಹಿಂದೆ ಹೇಗೆ ಅಸುರರು ಅವತಾರ ಮಾಡಿ ಅವರು ಒಂದು ಪರಂಪರೆಯನ್ನು ನಿರಂತರವಾಗಿ ಇಟ್ಟಿರ್ತಾರೆ, ದುರ್ಮತಗಳು ಮತ್ತೆ ಸನ್ಮತಗಳು ಅಂದ್ರೆ ಸದ್ವಿಚಾರಕ್ಕೂ ಸಾವಿಲ್ಲ, ಒಳ್ಳೆ ವಿಚಾರಕ್ಕೂ ಸಾವಿಲ್ಲ. ಕಾಲ ಕಾಲಕ್ಕೆ ಅದು ಅಮೃತ ಮಂಥನ ಹೆಂಗಾಗತ್ತೋ ಹಂಗೆ ಇದು ಮತ್ತೆ ಮೇಲಕ್ಕೆ ಬರುತ್ತೆ, ಮತ್ತೆ ಸಜ್ಜನರು ಅವ್ರನ್ನ ಸೋಲಿಸ್ತಾರೆ. ಅವ್ರಿಗೆ ಏನೇ ಬಂದ್ರು ತಾತ್ಕಾಲಿಕ ಜಯ ಅಷ್ಟೆ, ಶಾಶ್ವತ ಜಯ ಯಾವತ್ತಿದ್ರು ಸಜ್ಜನರಿಗೆ ಬರೋದು. ಅಲ್ಲಿ ನಾವು ಒಂದು ವಿಚಾರನ ಬಿಟ್ಟಿದ್ವಿ, ಏನಂದ್ರೆ ಶ್ರೀಪಾದರಾಜರು ಯಾಕೆ ಇದು ಹೇಳ್ತಾ ಇದ್ದಾರೆ, ವೇನನ ಮತವನ್ ಕಲಿಯುಗದೊಳು ಅವತರಿಸಿ ವಿಭುಧರೊಳು, ಇದನ್ನ ಶ್ರೀಪಾದರಾಜರು ಮಾಡಿದ್ದಲ್ವಾ. ಅಂದ್ರೆ ಹಿಂದೆ ವೇನ ಯಾವ ವಂಶದಲ್ಲಿ ಹುಟ್ಟಿದ್ದಂದ್ರೆ ರಾಜ ಧ್ರುವರಾಜರ ವಂಶದಲ್ಲೇ ವೇನ ಹುಟ್ಟಿದ್ದು. ಅಂದ್ರೆ ಅವ್ರು ಇವಾಗ ಅವತಾರ ಮಾಡಿ ಮತ್ತೆ ಧ್ರುವರಾಜರು ಅವ್ರ ಮನೆಯಿಂದ ಒಬ್ಬ ಹುಡುಗ ಎಲ್ಲ ಹಾಳು ಮಾಡಿದಾನೆ ಈ ತತ್ವಜ್ಞಾನ ಪರಂಪರೆಯನ್ನ, ಅದನ್ನ ಇವರೇ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ಮತ್ತೆ ನಮ್ಮ ಹಿಂದೆ ಏನ್ ನಮ್ಮ ವಂಶದಲ್ಲಿ ಬಂದಿರೋ ಒಬ್ಬನ ದೈತ್ಯ ಹೇಳಿದ್ದ ಅದನ್ನ ನಂಬೇಡಿ ಅಂತ ಮಧ್ವಾಚಾರ್ಯರ ಮತದಲ್ಲಿ ಇವ್ರು ಬಂದು ಮಧ್ವಾಚಾರ್ಯರ ಪೀಠ ಪರಂಪರೆಯಲ್ಲಿ ಹಂಗಿದ್ ನಿರಂತರ ನಡೀತಾ ಇರುತ್ತೆ. ನಾವ್ ಇದನ್ನ ಅಲ್ಲಿ ಬಿಟ್ಟಿದ್ವಿ. ಹಂಗಿದು ಅಂದ್ರೆ ಎಲ್ಲಾ ಕಡೆ ಒಂದೇ ಸಿಕ್ಕಲ್ಲ, ಎಲ್ಲಾ ವಿಷಯಗಳು ಒಂದೇ. ಮತ್ತೆ ಇವಾಗ ನಾವೇನ್ ಮಾತಾಡ್ತಾ ಇದೀವಿ ಇಲ್ಲಿ ಎಷ್ಟೋ ವಿಚಾರಗಳು ಮತ್ತೆ ಮುಂದೆ ನಾವು ಚರ್ಚೆ. ಹಂಗಿದಕ್ಕೂ ಪ್ರಮೇಯಗಳು ಕೊನೆ ಮೊದಲು ಅನ್ನೋದಿಲ್ಲ, ಇದನ್ನೇ ಮಧ್ವಾಚಾರ್ಯರು ಹೇಳಿರೋದು. ನಾವು ಯಾವುದೇ ಒಂದು ಚಿಕ್ಕ ಪ್ರಮೇಯ ತಗೊಂಡ್ರು ಅದರಲ್ಲಿ ಅನಂತ ಪ್ರಮೇಯ ಇರುತ್ತೆ. ಈ ತರ ನಮಗ್ ಮಧ್ವಾಚಾರ್ಯರು ಪ್ರತಿಯೊಂದು ಒಂದು ಭಾಗವತ ವಿಚಾರ ತಗೊಳ್ಳಿ, ಮಹಾಭಾರತ, ಎಲ್ಲ ಪುರಾಣಗಳು, ಮತ್ತೆ ಹೇಗೆ ನಾವು ಅನುಷ್ಠಾನ ಮಾಡಬೇಕು ದೇವರ ಆರಾಧನೆಗೆ, ಅದೇ ಪಂಚಭೇದ ತಾರತಮ್ಯ. ಅವರು ಜಯತ್ಯಜೋ ಕಂಡ ಅಖಂಡ ಗುಣೋರು ಮಂಡಿತ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚಿತ ತಮೋನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇಂಥ ಹರಿರಾತ್ಮ ಭಾಸ್ಕರ ಅಂದ್ರೆ ಇದು ವೇದವ್ಯಾಸ ದೇವರ ಸ್ತೋತ್ರ. ಇದನ್ನ ನಮಗ್ ತೋರಿಸಿದ್ ಯಾರು ಅಂತಂದ್ರೆ ವಾದಿರಾಜರು ಜನಿಸಿದನು ಮಧ್ವಸೂರ್ಯ ಅಂತ. ನಾವು ಲಘು ವಾಯುಸ್ತುತಿ ಅಂತ ಅದ್ರಲ್ಲಿ ಹೇಳ್ತೀವಿ, ಶ್ರೀಶರಾಜ್ಞಾ ಶಿರದಿ ವಹಿಸಿ ಕುರುಕುಲಪತಿಯ ಆದನು ಮಧ್ವಸೂರ್ಯ ಅಂತ. ಅವ್ರು ಕೊನೆಯಲ್ಲಿ ಉಪಸಂಹಾರ ಕೂಡ ಮಾಡ್ತಾರೆ, ಸರ್ವಜ್ಞ ಶ್ರೀಶನೇವೆ ವಿಧಿಭವ ಮುಖರು ಶ್ರೀಹರಿ ದಾಸರೇವೆ. ಎಲ್ಲ ಶ್ರೀಹರಿನೇ ಸರ್ವಜ್ಞ, ಮತ್ತೆ ವಿಧಿಭವ ಅಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು ಶ್ರೀಹರಿ ದಾಸರೇ. ಸತ್ಯವೇ ಈ ಜಗತ್ತು, ಜನವು ತ್ರಿವಿಧ ಅಂದ್ರೆ ತ್ರಿವಿಧ ಜೀವರಾಶಿಗಳು ನಿತ್ಯ, ಪಂಚಭೇದ ಪ್ರಭೇದ, ಈಶಾಧೀನವೇ ಸರ್ವಶ್ರುತಿ, ಇದಕ್ಕೆ ಅನುಗುಣ ಅಂದದೇವೇ ಪ್ರಮಾಣ. ಇದೇ ಶ್ರುತಿಗಳು ಹೇಳ್ತಾ ಇರೋದು, ಇದೇ ಪ್ರಮಾಣ ಅಂತ ಹೇಳಿ ನಾವು ಮಾನಿನಿಧಿ ಮಧ್ವಾಕ್ಯನೆಂದೆನಿಸಿದ ಅಂದ್ರೆ ಮಾನ ಅಂದ್ರೆ ಪ್ರಮಾಣ ಅಂತ ಅರ್ಥ. ಅವರು ಪ್ರಮಾಣ ಪೂರ್ವಕವಾಗಿ ಎಲ್ಲ ಪ್ರಮಾಣಗಳನ್ನು ಕೊಟ್ಟು ಹೀಗೆಂದು ಮಧ್ವಸೂರ್ಯ ತಿಳಿಸಿ ಸುಜನಕ್ಕೆ ಅದನ್ನು ದಿವ್ಯ ಮೋದ. ಇವ್ರು ಮಧ್ವಸೂರ್ಯ ಯಾಕೆ ಅಂದ್ರೆ ಇಲ್ಲಿ ಹರಿರಾತ್ಮ ಭಾಸ್ಕರ ಅಂತ ಹೇಳಿದಾರಲ್ಲ, ನಮಗ್ ವೇದವ್ಯಾಸ ದೇವ್ರನ್ನು ದೇವ್ರು ಅಂತ ತೋರಿಸಿದ್ರು. ಇವ್ರು ಯಾವುದೇ ಒಂದು ಪ್ರಮೇಯ ಹೇಳ್ಬೇಕಾದ್ರೆ ಇತಿ ಸ್ಕಾಂದೆ ಇತಿ ಗಾರುಡೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ವೇದವ್ಯಾಸ ದೇವ್ರ ಪುರಾಣ, ಮಹಾಭಾರತ, ವೇದಗಳ ಪ್ರಮಾಣ, ಪಂಚರಾತ್ರಾಗಮದ ಪ್ರಮಾಣ ಇಟ್ಕೊಂಡೇ ಇವರು ವಿಚಾರವನ್ನು ನಿರೂಪಣೆ ಮಾಡಿ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಅಂತ ಏನ್ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಹಂಗ ನಮ್ಗೆ ಅನಾದಿ ಕಾಲದಿಂದ ಯಾವುದೊಂದು ಸನ್ಮಾರ್ಗ ಬಂದಿದೆ ಅದನ್ನ ಮತ್ತೆ ಸಜ್ಜನರಿಗೆ ಅದನ್ನ ಪುನರುಜ್ಜೀವಗೊಳಿಸಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ರು. ಅದಕ್ಕೆ ಮಧ್ವಸೂರ್ಯ ಅಂತ ವಾದಿರಾಜರು, ಮಧ್ವಾಚಾರ್ಯರು ವೇದವ್ಯಾಸ ದೇವರಿಗೆ ಹರಿರಾತ್ಮ ಭಾಸ್ಕರ ಅಂತ ಹೇಳಿದ್ರು. ಇಂಥ ಭಾಸ್ಕರನನ್ನೇ ಇವ್ರ ದುರ್ಭಾಷ್ಯಗಳಿಂದ ಅನ್ನೋ ಮೋಡಗಳು ಮುಚ್ಚಿಸ್ಬಿಟ್ಟಿತ್ತು. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತ, ಅಲ್ಲಿ ಜನ ಅಂದೆ ಕಣ್ಣು ಕಾಣದೇ ಇರೋಂಗ್ ಆಗೋಗಿದ್ರು ಜನಗಳು ಆ ಕತ್ತಲೆಯಲ್ಲಿ. ಮತ್ತೆ ಮಧ್ವಸೂರ್ಯ ಯಾವಾಗ ಉದಯಿಸಿದ್ರು ಅವ್ರಿಗೆ ವೇದವ್ಯಾಸ ದೇವರು ಅನ್ನೋ ಸೂರ್ಯನು ಕಾಣಿಸ್ತು. ಅದಕ್ಕೆ ನಾವೆಲ್ಲ ಹೇಳ್ತೀವಿ ಹರಿದಾಸರು ಅಂತ ಹೇಳ್ತೀವಿ, ಭಾಗವತಕ್ಕೂ ಹರಿಕತೆ ಅಂತ ಹೇಳ್ತೀವಿ. ಅಂತ ಹರಿಕತೆ ಇದು ಹರಿರಾತ್ಮ ಭಾಸ್ಕರ ಅಂದ್ರೆ ವೇದವ್ಯಾಸ ದೇವರು. ನಾವು ವೇದವ್ಯಾಸ ದೇವ್ರದಲ್ಲ, ಒಂದು ಇವತ್ತು ಯಾವ್ದಾದ್ರು ಒಂದು ಫಿಲಿಂ ಲ್ಯಾಂಡ್ ಅಲ್ಲಿ 1000-2000 ಹಾಡು ಲಿರಿಕ್ಸ್ ಬರ್ದಿರೋರ್ಗೆ ಪದ್ಮಶ್ರೀ ಪದ್ಮಭೂಷಣ್ ಕೊಡ್ತಾರೆ. ಪುರಂದರದಾಸರು 4,75,000 ದೇವ್ರನಾಮ ಬರ್ದಿದ್ದಾರೆ.
ಅದನ್ನ ಏನಂತ ಹೇಳ್ಬೇಕು? ವಿಜಯದಾಸರು 25,000 ಅಂತಂದ್ರೆ ಒಂದ್ ಸುಳಾದಿಗೆ 10,000 ಪುಟ ಬರೆದ್ರು ಅದ್ರದ್ದು 1% ಕಂಪ್ಲೀಟ್ ಆಗಲ್ಲ. ಅಷ್ಟು ವಿಷಯನ ಅದ್ರಲ್ಲಿ ಅಡಗಿಸಿಟ್ಟಿರ್ತಾರೆಲ್ಲ. ಒಂದೊಂದು ಅಕ್ಷರನೂ ಮಂತ್ರ ಸದೃಶ ಅದು. ಅಂತ ಹರಿದಾಸರು ವೇದವ್ಯಾಸರನ್ನೋ ಸೂರ್ಯದಿಂದ ಹುಟ್ಟಿರೋ ಅರಳಿರೋ ಒಂದು ಕಮಲಗಳು ಇವರೆಲ್ಲ. ಹಂಗ ಅಸಂಖ್ಯಾತ ಜ್ಞಾನಿಗಳು ಅನ್ನೋ ಕಮಲ ಅರಳಬೇಕಾದ್ರೆ ವೇದವ್ಯಾಸರು ಮಧ್ವಾಚಾರ್ಯರನ್ನೋ ಸೂರ್ಯ. ಇಲ್ಲಿಂದ ನಮಗ್ ಜ್ಞಾನ ಬಂದ್ರೆ ಮಾತ್ರ ನಾವು ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಕ್ ಸಾಧ್ಯ. ತುಂಬಾ ಧನ್ಯವಾದಗಳು ಗುರುಗಳೇ. ಚೆನ್ನಾಗಿ ತಿಳಿಸ್ಕೊಟ್ರಿ. ಹೆಂಗೆ ವೇದವ್ಯಾಸರು ಮಧ್ವಾಚಾರ್ಯರು ಬಿಂಬ ಪ್ರತಿಬಿಂಬ ಭಾವನೂ ಹೇಗ್ ಬರುತ್ತೆ ಅದರಲ್ಲಿ, ಮತ್ತೆ ನಾವು ಹೇಗೆ ಯಾವುದೇ ಗುಣ ನೋಡಿದ್ರು ಈ ಜಗತ್ತಲ್ಲಿ ಅದರಲ್ಲಿ ಅಂದ್ರೆ ವಾಯುದೇವರು ಅದರಲ್ಲೇ ಎಷ್ಟು 1000 ಪಟ್ಟು ಕೋಟಿ ಪಟ್ಟು ಜಾಸ್ತಿ ಅದರಲ್ಲಿ. ಸೊ ಮೇಲಿಂದಾನು ಅಂದ್ರೆ ಭಗವಂತನ ಕಡೆಯಿಂದ ಬಂದ್ರು ಅಷ್ಟೇ, ಈ ಕಡೆಯಿಂದಾನು ನಾವು ಜಗತ್ತಲ್ಲಿ ಏನ್ ನೋಡ್ತೀವಿ ಲೌಕಿಕವಾಗಿ ಎರಡೂ ರೀತಿಲಿ ನೋಡೋದ್ ತೋರಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೀವು ಬಂದು ನಮ್ಗೆ ಇನ್ನೂ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ಧನ್ಯವಾದಗಳು. ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು.